ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಶಿವರಾತ್ರಿ ಹಬ್ಬ, ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದಾಯಿತು. ಹಾಗೆ ಬೆಳಗ್ಗೆಯಿಂದ ಏನೇನಾಯಿತು ಅಂದ್ಬಿಟ್ಟು ಹೋಗಿ ಒಂದ್ಸಲ ನೋಡಿಕೊಂಡು ಬನ್ನಿ. ಏನಿದು ನೆನ್ನೆ ಶಿವರಾತ್ರಿ ಇವತ್ತು ವ್ಲಾಗ್ ಹಾಕಿದಾರಲ್ಲ ಅಂತ ಅಂದ್ಕೊಬೇಡಿ, ಸ್ವಲ್ಪ ಎಡಿಟಿಂಗ್ ಮಾಡೋದು ಲೇಟ್ ಆಯಿತು. ಹಾಗೆ ನಾನು ಎದ್ದಿದ್ದು ಆಲ್ಮೋಸ್ಟ್ 7 ಗಂಟೆ ಆಗೋಗಿತ್ತು. ನಾನು ಎದ್ದೇಳಷ್ಟರಲ್ಲಿ ಬಾಗಿಲಿಗೆಲ್ಲ ನೀರು ಹಾಕಿ ಸಾರಿಸಿ ಗುಡಿಸಿ ಎಲ್ಲ ಆಗಿತ್ತು. ಯಾಕಂದರೆ ನೆನ್ನೆ ಎನ್ನುವಾಗಲೇ ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ, ಕ್ಲೀನಿಂಗೆಲ್ಲ, ಮನೆ ಕ್ಲೀನಿಂಗೆಲ್ಲ ಮುಗಿಸಿದ್ವಿ. ಸೊ ಹೊರ್ಗಡೆನೂ ಎಲ್ಲ ತೊಳೆದಿದ್ವಿ, ಬಟ್ ಹಬ್ಬದ ದಿನವೂ ಕೂಡ ನೀರು ಹಾಕಬೇಕಲ್ವಾ, ಸೊ ಹಾಕಿದ್ರು. ನಾನು 7 ಗಂಟೆಗೆ ಎದ್ದೆ. ನೈಟ್ ಸ್ವಲ್ಪ ಪಾಪು ನಿದ್ದೆ ಕೊಟ್ಟಿರಲಿಲ್ಲ, ಸೊ 7 ಗಂಟೆ ಮಲಗಿಬಿಟ್ಟಿದ್ದೆ, ಎಚ್ಚರನೇ ಇಲ್ಲ ನನಗೆ. ಹಾಗೆ ತಿಂಡಿ ಡ್ಯೂಟಿ ನನಗೆ ಬಂದಿತ್ತು. ಉಪ್ಪಿಟ್ಟು ಮಾಡೋಕ್ಕೆ ಹೇಳಿದರು. ಸಾಮಾನ್ಯವಾಗಿ ಗೊತ್ತಲ್ಲ, ಶಿವರಾತ್ರಿ ಹಬ್ಬಕ್ಕೆಲ್ಲರೂ ಉಪ್ಪಿಟ್ಟೇ ಮಾಡ್ತಾರಲ್ವ, ನಮ್ಮನೇನೂ ಹಾಗೇ ಉಪ್ಪಿಟ್ಟು ಮತ್ತು ಕಾಂಬಿನೇಷನ್ ಆಗಿ ನಾನು ಕೇಸರಿಬಾತ್ ಕೂಡ ಮಾಡಿದ್ದೆ. ಹಾಗೆ ಅವರೆಕಾಳು ಸೀಸನ್ ಇದ್ದಿದ್ದರಿಂದ ಸ್ವಲ್ಪ ಅವರೆಕಾಳು ಕೂಡ ಹಾಕಿ, ಹಸಿ ಅವರೆಕಾಳು ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಬಿಸಿ ಬಿಸಿ ಒನ್ ಟೈಮ್ ತಿನ್ಕೊಳ್ತಾರೆ, ಸೊ ಅದಕ್ಕೋಸ್ಕರ ಮಾಡಿದ್ದೆ. ಹಾಗೆ ಅವರೆಲ್ಲ ಹೂವು ಬಿಡಿಸ್ಕೊಂಡು ಬರೋಕ್ಕೆ ಹೋಗಿದ್ರು. ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕಿತ್ತು. ಹಾಗೆಯೇ ಮಕ್ಳಿಗೂ ಕೂಡ ರಜಾ ಅಲ್ವಾ, ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ರು. ನಮ್ಮಪ್ಪ ಯಾಕೋ ಹೋಗಿರಲಿಲ್ಲ. ಪಾಪುನ ಅವ್ರ ಕೈಲಿ ಕೊಟ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಈ ತರಕಾರಿಗಳೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ. ಆದರೆ ಹಾಗೆ ಉಪ್ಪಿಟ್ಟು ಮಾಡಿದರೆ ಬಾಯಿಗೂ ಇಡೋಕ್ಕಾಗಲ್ಲ. ಮೊದಲಾಗಂತೂ ಉಪ್ಪಿಟ್ಟು ಅಂದ್ರೇ ನಂಗೆ ಇಷ್ಟ ಇಲ್ಲ. ಆದರೂ ಏನೂ ಮಾಡೋಂಗಿಲ್ಲ, ಹಬ್ಬದ ದಿನ ತಿನ್ನಲೇಬೇಕು. ನಮ್ಮನೆ ಯಾರು ಕೂಡ ಅನ್ನ ತಿನ್ನಲ್ಲ ಅವತ್ತಿನ ದಿನ. ಹಾಗೆ ಮನೇಲಿ ಮಾಡಲ್ಲ, ಬಟ್ ಹೊರಗಡೆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಎಲ್ಲ ಕೊಡ್ತಾರಲ್ವ, ಸೊ ಅಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ ಬೇಕಾದರೆ ಅಷ್ಟೇ. ಆದರೆ ಮನೇಲಂತೂ ಮಾಡಲ್ಲ. ಹಾಗೆ ಉಪ್ಪಿಟ್ಟು ಕೇಸರಿಬಾತು ಎಲ್ಲ ತಿನ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಆದರೆ ತಿಂದಿದ ತಕ್ಷಣ ಸ್ನಾನಕ್ಕಂತೂ ಹೋಗೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಮನೇಲಿ ಹಾಗೆ ಟಿ ವಿ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೋ. ಹಾಗೆ ನನ್ನ ಮಗ ಕೂಡ ಅಳ್ತಾಯಿದ್ದ, ಬಾವನ ಮಕ್ಕಳು ಕೂಡ ಆಟ ಆಡಿಸ್ತಾಯಿದ್ರು ಇವತ್ತು ರಜಾ ಇದ್ದಿದ್ದರಿಂದ. ಹಾಗಾಗಿ ನನಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು. ಹಾಗೆ ಮನೆ ಹತ್ರ ಸ್ವಲ್ಪ ಹೂವುಗಳು ಇತ್ತಲ್ವ, ಸೊ ಅದನ್ನು ಕೂಡ ಸ್ವಲ್ಪ ಬಿಡಿಸ್ಬೇಕಿತ್ತು. ಇನ್ನು ಸ್ನಾನಕ್ಕಿಂತ ಮುಂಚೆನೇ ಬೇಗ ಬಿಡಿಸೋಣ ಅಂತ ಹೋಗಿ ಸ್ನಾನ ಎಲ್ಲ ಆಗೋದಕ್ಕಿಂತ ಮುಂಚೆನೇ ಬಿಡಿಸಿದ್ದಾಯಿತು. ಹಾಗೆಯೇ ಇವತ್ತು ಬಾಳೆಕಾಯಿಂದ ರೆಸಿಪೀಸ್ಗಳನ್ನೂ ಕೂಡ ಮಾಡ್ತಿದ್ದೀವಿ. ಹಾಗೆ ಮುಂದೆ ತೋರಿಸ್ತೀನಿ, ಬಟ್ ಡೀಟೇಲಾಗಿ ಏನು ರೆಸಿಪೀಸ್ ಬಗ್ಗೆ ತೋರಿಸಿಲ್ಲ. ಹಾಗೆ ನಾವು ಏನೇನು ಮಾಡ್ತಿದ್ದೀವಿ ಅಂತ ಕೂಡ ತೋರಿಸಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮಗೆ ಎಲ್ಲ ನೋಟಿಫಿಕೇಷನ್ಸು ಕೂಡ ಬೇಗ ಬರುತ್ತೆ ಅಂತ ಹೇಳ್ತಾ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ತಿನ್ಕೊಂಡು, ಅದೇ ಹೇಳಿದ್ನಲ್ವ, ಸಡನ್ಲಿ ಹೋಗೋಕ್ಕಾಗಲ್ಲ. ನಮ್ಮನೆ ಸ್ವಲ್ಪ ಸೀರಿಯಲ್ ಲವರ್ಸ್ ಜಾಸ್ತಿ, ಸೊ ಅವರೆಲ್ಲ ಸೀರಿಯಲ್ ನೋಡ್ಕೊಂಡು ಕೂತಿದ್ರು. ಅಷ್ಟರಲ್ಲಿ ಮಕ್ಕಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಲಾಸ್ಟಲ್ಲಿ ನಾನು ಮಾಡ್ಕೊಂಡು ಬಂದೆ. ಸೊ ಮಕ್ಳಿಗೆ ಅವರೇ ಮಾಡಿಸಿದ್ರು, ಸೊ ನನ್ನ ಮಗಳಿಗೆಲ್ಲ ನಾನು ಮಾಡಿಸಿ, ಪಾಪುಗೂ ಕೂಡ ಮಾಡಿಸಿ ಎಲ್ಲ ಮುಗಿಸಿ ಅವನು ಕೂಡ ಮಲಗಿಸಿ ನಾನು ನೆಕ್ಸ್ಟು ಎಲ್ಲರಿಗಿಂತ ಕೊನೆಯಲ್ಲಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ಪೂಜೆನೂ ಕೂಡ ಮಾಡಿದರು. ಸೊ ದೇವಸ್ಥಾನಕ್ಕೂ ಕೂಡ ಹೋಗಬೇಕಿತ್ತು ಇವತ್ತು. ಅದಕ್ಕೋಸ್ಕರ ಇವಾಗ ಹೋಗ್ತಾಯಿದ್ದೀವಿ ರೆಡಿಯಾಗಿ, ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು, ಹಾಗೆಯೇ ನನ್ನ ಓರ್ಗಿತ್ತಿ ಮತ್ತು ಅವರಿಬ್ಬರು ಮಕ್ಕಳು. ಸೊ ಕಾರಲ್ಲಿ ಹೋಗಬೇಕಿತ್ತು, ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಬೈಕಲ್ಲೇ ಹೋಗೋಣ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಸೊ ಕೆಲಸ ಇತ್ತು ಅವ್ರಿಗೆ, ಆದರೆ ಕರ್ಕೊಂಡೋಗಿ ಅಂತ ನಾನೇ ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಯಿತು ಅಂತ ಬಂದರು. ಸೊ ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಅಂತ. ಇಲ್ಲೇ ನಮ್ಮ ಪಕ್ಕದ ಊರಲ್ಲಿ ಪಾತಾಳ ಶಂಭುಲಿಂಗೇಶ್ವರ ಅಂತ ಟೆಂಪಲ್ಲು, ಬಟ್ ಸಖತ್ತಾಗಿದೆ. ಅಂದರೆ ಇನ್ನೂ ಫೇಮಸ್ ಆಗಿಲ್ಲ ಅಷ್ಟೇ ಅದು, ಆದರೆ ತುಂಬ ಚೆನ್ನಾಗಿದೆ. ಇವಾಗ ತಲಕಾಡಲ್ಲೆಲ್ಲ ಇದೆ ನೋಡಿ ಪಾತಾಳ ಲಿಂಗೇಶ್ವರ, ಆ ಥರ ಇದು ಕೂಡ ಒಂದು ಸ್ವಲ್ಪ ಕೆಳಗಡೆ ಡೌನ್ಗಾದಂಗಿದೆ ದೇವಸ್ಥಾನ. ಸೊ ರೋಡಲ್ಲಿ ಹಾಗೆ ಅವರು ಸ್ಕೂಟಿಲಿ ಅವ್ರ ಮಕ್ಳನ್ನ ಕೂರಿಸ್ಕೊಂಡು ಬರ್ತಾಯಿದ್ರು. ಸೊ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ನಮ್ಮ ಬೈಕಲ್ಲಿ ಹೊರಟಿದ್ವಿ. ಹಾಗೇ ಪಾಪುನ ಮನೇಲೇ ಬಿಟ್ಬಿಟ್ಟು ಹೋಗಿದ್ವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತಲ್ವ, ಸೊ ಅವನನ್ನು ಕರ್ಕೊಂಡೋಗೋಕ್ಕಂತೂ ಆಗಲ್ಲ, ಬಿಸಿಲಿರೋ ಕಾರಣ ಮನೇಲೇ ಬಿಟ್ಬಿಟ್ಟು ಹೋಗಿದ್ದೆ. ಹಾಗೆ ಸರಿ ಮಾಡಿ ಅಮ್ಮನ ಕೈಲಿ ಕೊಟ್ಟಿದ್ದೆ. ಹಾಗೆ ಅರ್ಜೆಂಟಾಗಿ ಹೋಗಿ ಅರ್ಜೆಂಟಾಗಿ ಬರಬೇಕು ಅಂದರೆ ಪಾಪುಗಳನ್ನೆಲ್ಲ ಎತ್ಕೊಂಡೋಗೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಇವಾಗ ಅವು ಕೂಡ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ. ಅವಾಗ ತಾನೇ ಅವನು ಎದ್ದಿದ್ದ, ನೈಟ್ ಬೇರೆ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅವನು. ಸೊ ಅದಕ್ಕೆ ಅವನ್ನ ಬಿಟ್ಬಿಟ್ಟು ಹೋದೆ. ನನ್ನ ಮಗ ಹೊಟ್ಟೆ ಫುಲ್ ಆಗಿಬಿಟ್ರೆ ಏನಿಲ್ಲ, ಸುಮ್ಮನೆ ಆಟ ಆಡ್ತಾ ಇರ್ತಾನೆ. ಹಾಗೆ ಜಾತ್ರೆಗಳನ್ನೂ ಕೂಡ ಸ್ವಲ್ಪ ಕಟ್ಟಿತ್ತು, ಅಂದರೆ ಒಂದು ಸುಮಾರು ಅಂಗಡಿಗಳು ಕೂಡ ಬಂದಿದ್ದು.
ಅಂದರೆ ಇದು 7ನೇ ವರ್ಷದ್ದು ಅನಿಸುತ್ತೆ ಅದು. ನಾನು ಇಲ್ಲಿಗೆ 5ನೇ ವರ್ಷದಿಂದ ಹೋಗ್ತಾ ಇರೋದು. ಅಂದರೆ ನನ್ನ ಮಗಳು ಪ್ರೆಗ್ನೆನ್ಸಿಲಿ ಫಸ್ಟ್ ಟೈಮ್ ಈ ದೇವಸ್ಥಾನ ಅಂತ ನಮಗೆ ಗೊತ್ತಾಗಿದ್ದು. ಸೊ ಅದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಆವಾಗಿಂದ ಪ್ರತಿ ವರ್ಷ ಮನೆಯವರೆಲ್ಲ ಕೂಡ ಹೋಗ್ಬಿಟ್ಟು ಬರ್ತೀವಿ. ಸೊ ಪಾತಾಳ ಲಿಂಗೇಶ್ವರ ಅಂದರೆ ಶಂಭುಲಿಂಗೇಶ್ವರ ತುಂಬ ಚೆನ್ನಾಗೈತೆ ದೇವಸ್ಥಾನ. ಹಾಗೆ ಫಸ್ಟು ನಾವು ಹೋದಾಗ ಸ್ಟಾರ್ಟಿಂಗಲ್ಲಿ ಒಳಗಡೆ ಪೂಜೆ ಮಾಡಿಕೊಡ್ತಿದ್ರು. ಇವಾಗ ಅಂದರೆ ಸ್ವಲ್ಪ ಫೇಮಸ್ ಆಗ್ತಾ ಏನಾಗುತ್ತೆ, ತುಂಬ ಜನ ಬರ್ತಾ ಇರ್ತಾರೆ ಅಲ್ವಾ, ಹಾಗಾಗಿ ಹೊರಗಡೆನೇ ಪೂಜೆ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಮಾಡ್ಕೊಳ್ಳಿ ಅಂದ್ಕೊಂಡು ಅಲ್ಲೇ ಎಲ್ಲರೂ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಅಲ್ಲೇ ಪೂಜೆ ಎಲ್ಲ ಮುಗಿಸಿ ಒಳಗಡೆ ಮಂಗಳಾರತಿ ತೊಗೊಳಕ್ಕೆ ಅಂತ ಒಳಗಡೆ ಹೋದ್ವಿ. ಸೊ ಮಂಗಳಾರತಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಬೇಗನೆ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಹೊರಡೋಣ ಅಂತ ಬರ್ತಾಯಿದ್ರು. ಅಷ್ಟರೊಳಗಡೆ ಅಲ್ಲಿ ಪ್ರಸಾದದರು ಕರಿತಾಯಿದ್ರು. ಸೊ ಊಟ ಮಾಡ್ಕೊಂಡೋಗಿ ಅಂತ. ಸೊ ಇಷ್ಟು ದೂರ ಬಂದಿರ್ತೀವಿ, ಊಟ ಮಾಡ್ಕೊಂಡು ಹೋಗದೆ ಇರೋಕ್ಕಾಗುತ್ತಾ? ಸೊ ಅಂದ್ಬಿಟ್ಟು ಹಾಗೆ ದೇವ್ರ ಪ್ರಸಾದ ಅಲ್ವಾ ಅಂತ ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಬರ್ತಾ ಇದ್ದೀವಿ. ನೋಡಿ ಇದೆ ಆ ದೇವಸ್ಥಾನದ ಮೂರ್ತಿ, ಎಷ್ಟು ಚೆನ್ನಾಗಿದೆ ನೋಡಿ, ಡೌನಲ್ಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ದೇವರು ಕೂಡ ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಹಾಗೆ ಊಟದಲ್ಲೂ ಕೂಡ ಕೂತಿದ್ದೆ. ನಮ್ಮ ಸರ್ ಕೂಡ ಹಾಗೇನೆ ಅಲ್ಲಿ ನಮ್ಮ ಸರ್ ಕೂಡ ಸಿಕ್ಕಿದ್ರು. ಅಂದರೆ ನಮ್ಮ ಹೈಸ್ಕೂಲ್ ಸರ್ ಅದೇ ಊರವರು. ಸೊ ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಹಾಗೆಯೇ ಅವ್ರ ಜೊತೆನೂ ಸ್ವಲ್ಪ ಹರಟೆ ಹೊಡ್ಕೊಂಡು ಬಂದೆ. ಸೊ ಖುಷಿ ಆಯಿತು ಅವ್ರನ್ನ ನೋಡಿ. ಯಾಕಂದರೆ ತುಂಬ ವರ್ಷಗಳೇ ಆಯಿತು. ಅಂದರೆ ಅವಾಗವಾಗ ಸಿಗ್ತಾ ಇರ್ತಾರೆ, ಅಂದರೆ ಹತ್ರದ ಊರೇ ಅಲ್ವಾ, ಅವಾಗವಾಗ ಸಿಗ್ತಾ ಇರ್ತಾರೆ. ಆದರೆ ಬೇರೆ ಕಡೆ ಹಾಕ್ಬಿಟ್ಟಿದ್ದಾರಂತೆ, ಇವಾಗ ಜಾಸ್ತಿ ಸಿಗಲ್ಲ ಸರ್ರು. ಸೊ ನಮಗೆ ಅವಾಗೆಲ್ಲ ಫುಲ್ಲು ಒಳ್ಳೆ ಸರ್ ಅಂದರೆ ಅವರೇನೆ, ಸಿಕ್ಕಾಬಟ್ಟೆ ಕ್ಲೋಸು. ಹಾಗಾಗಿ ತುಂಬ ಹೈಸ್ಕೂಲಲ್ಲಂತೂ ನಮಗೆ ಫೇವ್ರೆಟ್ ಸರ್ ಆಗಿದ್ರು ಅವರು. ಹಾಗೆಯೇ ಅದೆಲ್ಲ ಮುಗೀತು, ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನನ್ನ ಮಗ ಸರಿ ಎಲ್ಲ ತಿನ್ಕೊಂಡು ಆರಾಮಾಗಿ ಅವ್ರ ಅಜ್ಜಿ ತಾತನ ಜೊತೆ ಆಟ ಆಡ್ಕೊಂಡು ಕೂತಿದ್ದ. ಸೊ ನಾವು ಬಂದಮೇಲೆ ಅವ್ರನ್ನ ಕಳ್ಸೋಣ ಅಂತ ಅಂದ್ಕೊಂಡು, ಬಟ್ ಅಷ್ಟರಲ್ಲಿ ನಮ್ಮದು ಸ್ವಲ್ಪ ಬೋರ್ವೆಲ್ದೇನೋ ಪ್ರಾಬ್ಲಮ್ ಆಗಿತ್ತು. ಆ ಮೋಟ್ರನ್ನ ಬಿಡೋರು ಬರ್ತಾರೆ ಅಂದ್ಬಿಟ್ಟು ಹೋಗೋಕ್ಕಾಗಲೇ ಇಲ್ಲ ಪಾಪ ಅವರು ಮನೆಯವರು. ನಾವೆಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇನ್ನೇನು ಸಂಜೆ ಆಯ್ತಾ ಮತ್ತೆ ರೆಸಿಪಿ ಸ್ಟಾರ್ಟ್ ಮಾಡಬೇಕು. ಬಾಳೆಕಾಯಿ ಬಜ್ಜಿ ಮಾಡಿದ್ವಿ. ಹಾಗೆ ಬಾಳೆಕಾಯ್ದು ಮತ್ತು ಕಡಲೆಕಾಳೆಲ್ಲ ಹಾಕಿ ಉಸ್ಲಿ ಅಂತೀವಿ ನಾವು, ನೀವೇನಂತೀರ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಅದನ್ನು ಮಾಡಿದ್ವಿ. ಹಾಗೆಯೇ ಕರ್ಬೂಜ ಹಣ್ಣು ತಂದಿದ್ವಿ. ಪ್ರತಿ ವರ್ಷ ನಮ್ಮ ಮನೇಲಿ ಇದೇ ಥರನೇ ಒಂದು ರೊಟೀನ್ ನಡೆಯೋದು. ಕರ್ಬೂಜ ಹಣ್ಣು ಜ್ಯೂಸ್ ಅಂತೂ ಪಕ್ಕಾ ಇರುತ್ತೆ. ಬಾಳೆಕಾಯ್ದು ಬಜ್ಜಿ ಮತ್ತು ಬಾಳೆಕಾಯ್ದು ಪಲ್ಯ, ಅದೇ ಕಡಲೆಕಾಳೆಲ್ಲ ಹಾಕ್ತೀವಲ್ಲ ನೋಡಿ, ಅದು ಪಲ್ಯ. ಈ ಥರ ಪ್ರತಿ ವರ್ಷ ಇದ್ದೇ ಇರುತ್ತೆ. ನಮ್ಮನೆ ಯಾರು ಕೂಡ ಬೆಳಗ್ಗೆಯಿಂದ ನೈಟ್ವರೆಗೂ ರೈಸ್ ಏನು ಮಾಡಲ್ಲ, ಪ್ಲಸ್ ತಿನ್ನಲ್ಲ, ಮನೇಲಿ ಮಾತ್ರ. ಸೊ ಟೆಂಪಲ್ಗೆ ಹೋದಾಗ ಏನು ಮಾಡೋಕ್ಕಾಗಲ್ಲ, ತಿನ್ಕೊಂಡು ಬರಲೇಬೇಕಾಗುತ್ತೆ. ಹಾಗಾಗಿ ಮನೇಲಿ ಮಾಡಿರಲಿಲ್ಲ, ಅದೆಲ್ಲ ತಿಂದು ಜ್ಯೂಸ್ ಅಂದರೆ ಅದೇ ಕರ್ಬೂಜ ಹಣ್ಣಿನ ಜ್ಯೂಸ್ ಎಲ್ಲ ಕುಡಿದ್ರೆ ಇನ್ನೆಲ್ಲಿ ಹೊಟ್ಟೆ ಫುಲ್ಲೇ ಆಗ್ಬಿಟ್ಟಿರುತ್ತೆ, ಇನ್ನೇನಕ್ಕೆ ಊಟ ಬೇಕು ಅನಿಸುತ್ತೆ ಹೇಳಿ. ಹಾಗಾಗಿ ಮಕ್ಕಳೆಲ್ಲರಿಗೂ ಬೇಗನೆ ಮಾಡಿಕೊಟ್ಬಿಟ್ಟೆ. ಯಾಕಂದರೆ ಮಲಗಿಬಿಡ್ತವೆ, ಇನ್ನೂ ಎದ್ದೇಳಲ್ಲ ಅವು. ಸೊ ಅದಕ್ಕೋಸ್ಕರ ಅವು ಕೂಡ ತಿನ್ಕೊಂಡು ನಾವು ಎಲ್ಲ ತಿನ್ಕೊಂಡು ಇನ್ನೇನು ಮಲ್ಕೊಬೇಕು ಅಷ್ಟೇ. ಇವತ್ತಿನ ಡೈಲಿ ವ್ಲಾಗ್ ನೋಡ್ತಾ ಇದ್ದೀರಲ್ಲ. ಹಾಗೆ ಇನ್ನು ಯಾರಾದರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರೋವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ದಯವಿಟ್ಟು ಈ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇಷ್ಟು ರೆಸಿಪೀಸ್ ಮಾಡಿದ್ವಿ ನಾವು. ನಿಮ್ಮ ಮನೇಲಿ ಯಾವ್ಯಾವ ಥರ ಮಾಡ್ತೀರಾ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಬಾಕ್ಸ್ ಆನ್ ಆಗ್ತಿಲ್ಲ ಅಂತ ಕೆಲವರು ಹೇಳಿದ್ರು, ಇನ್ಮೇಲೆ ಆನ್ ಆಗುತ್ತೆ ನೋಡಿ. ಅದು ಸ್ವಲ್ಪ ನಾನೇ ಮ್ಯೂಟ್ ಮಾಡಿಬಿಟ್ಟಿದ್ದೆ ಅನಿಸುತ್ತೆ, ಅದನ್ನು ನೋಡಿರಲಿಲ್ಲ ನಾನು. ಸೊ ನಿಮ್ಮ ಕಮೆಂಟ್ಸ್ ಇವಾಗ ಬರುತ್ತೆ. ದಯವಿಟ್ಟು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಕಡೆಯಿಂದ ಯಾವುದಾದ್ರೂ ವ್ಲಾಗ್ಸ್ ನಿಮಗೆ ಬೇಕಂತ ಹೇಳಿದ್ರೆ ಖಂಡಿತ ಕೇಳಿ, ನಾನು ವ್ಲಾಗ್ನ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.